ರಕ್ತದೋಕುಳಿಯಾದ ರಾಷ್ಟ್ರೀಯ ಹೆದ್ದಾರಿ 766ರ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಲಿಯಾಗುತ್ತಿರುವ ಅಮಾಯಕ ಜೀವಗಳು ರೈತರ ಆಕ್ರೋಶದ ಮಂತ್ರದಂಡ. ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರೈತ ಮುಖಂಡರು ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಹೋಬಳಿಯ ಗರಗನಹಳ್ಳಿ ಗೇಟ್ ಬಳಿ ಇಂದು ರಣರಂಗದ ವಾತಾವರಣ ನಿರ್ಮಾಣವಾಗಿತ್ತು. ಕಳೆದ 1 ವರ್ಷದಿಂದ ಮಂದಗತಿಯಲ್ಲಿ ಸಾಗುತ್ತಿರುವ NH 766ರ ಮೈಸೂರು ಊಟಿ ರಸ್ತೆ ಕಾಮಗಾರಿಯು ಇಂದು ನೂರಾರು ಕುಟುಂಬಗಳ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಕೇವಲ ವೀರನಪುರ ಗೇಟ್ ಒಂದರಲ್ಲೇ ತಿಂಗಳಿಗೆ 4 ಜೀವಗಳು ಬಲಿಯಾಗುತ್ತಿವೆ ಎಂದರೆ ಇಡೀ ರಸ್ತೆಯಲ್ಲಿ ಕಳೆದ 1 ವರ್ಷದಿಂದ ಎಷ್ಟು ಜೀವಗಳು ಸುಸ್ತಾಗಿವೆ, ಎಷ್ಟು ಮಂದಿ ಅಂಗವಿಕಲರಾಗಿ ಬದುಕನ್ನು ಕಳೆದುಕೊಂಡಿದ್ದಾರೆ. ಟಿಪ್ಪರ್ಗಳ ಹಟ್ಟಹಾಸ, ಪ್ರವಾಸಿಗರ ಅತಿ ವೇಗದ ಒಂದು ಹೋರಾಟ, ಈ ಅಧೋಗತಿಗೆ ಬಲಿಯಾದ ಪೊಲೀಸ್ ಸಿಬ್ಬಂದಿಯವರು, ಈ ಎಲ್ಲರ ಕುಟುಂಬಗಳ ಕಣ್ಣೀರು ಅಧಿಕಾರಿಗಳ ಕಣ್ಣಿಗೆ ಕಾಣುತ್ತಿಲ್ಲವೇ? 1 ವಾರದಿಂದ ಲಿಖಿತ ಮನವಿ ನೀಡಿದ್ದರೂ ಸಂಬಂಧಪಟ್ಟ NH ಅಧಿಕಾರಿಗಳು ಸ್ಥಳಕ್ಕೆ ಬರುವ ಸೌಜನ್ಯವನ್ನು ಕೂಡ ತೋರಿಲ್ಲ. ಜನರ ಜೀವಕ್ಕಿಂತ ಇವರಿಗೆ ಕಡತಗಳೇ ಮುಖ್ಯವೇ? ಪ್ರತಿಭಟನಾ ಸ್ಥಳದಲ್ಲಿ ತಾಲೂಕು ಅಧ್ಯಕ್ಷರಾದ ವೀರನಪುರ ನಾಗಪ್ಪ ಅವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಗರ್ಜಿಸಿದರು. ನಾವು ಇಲ್ಲಿ ಭಿಕ್ಷೆ ಬೇಡುತ್ತಿಲ್ಲ, ನಮ್ಮ ಹಕ್ಕಿಗಾಗಿ ಹೋರಾಡುತ್ತಿದ್ದೇವೆ. 1 ವರ್ಷವಾದರೂ ಕಾಮಗಾರಿ ಮುಗಿಯದ ನಿಮ್ಮ ಅಸಮರ್ಥತೆಗೆ ನಾಚಿಕೆಯಾಗಬೇಕು. ಕೂಡಲೇ ಸಂಬಂಧಪಟ್ಟ ಮೇಲಾಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ, ಇಲ್ಲವಾದಲ್ಲಿ ಹಿರಿಕಾಟಿಯಿಂದ ಗುಂಡ್ಲುಪೇಟೆವರೆಗೂ ರೈತರು, ಸಾರ್ವಜನಿಕರು, ಶಾಲಾ ಮಕ್ಕಳು ಬೀದಿಗಿಳಿಯಲಿದ್ದಾರೆ. ಅಂದು ನಡೆಯುವ ಉಗ್ರ ಪ್ರತಿಭಟನೆಗೆ ನೀವೇ ನೇರ ಹೊಣೆಯಾಗಬೇಕಾಗುತ್ತದೆ. ಮೇಲಾಧಿಕಾರಿಗಳನ್ನು ಕರೆಸುವವರೆಗೂ ನಾವು ಜಾಗ ಖಾಲಿ ಮಾಡುವುದಿಲ್ಲ. ಗದ್ದುಗೆಯಲ್ಲಿ ಕುಳಿತು ಸುಮ್ಮನೆ ಮಾತುಕತೆ ಆಡುವ ಕಾಲ ಮುಗಿದಿದೆ. ಈಗ ನಡೆಯುತ್ತಿರುವುದು ರೈತರ ಸಿಟ್ಟು. ಇದು ಉಗ್ರ ರೂಪ ತಾಳಿ ಪರಿಣಾಮ ನೆಟ್ಟಗಿರಲ್ಲ. ಅಧಿಕಾರಿಗಳೇ, ಇನ್ನು ಎಷ್ಟು ದಿನಗಳ ಕಾಲ ಈ ಮೌನ ವಹಿಸುತ್ತೀರಿ? ಜನಸಾಮಾನ್ಯರ ಸಾವಿಗೆ ಉತ್ತರ ನೀಡುವ ದಿನ ಹತ್ತಿರವಾಗುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ರಸ್ತೆ ಕಾಮಗಾರಿಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ವೀರನಪುರ ನಾಗಪ್ಪನವರು, ಜಿಲ್ಲಾ ಉಪಾಧ್ಯಕ್ಷರಾದ ಪುಟ್ಟೇಗೌಡರು, ಕಸಬಾ ಹೋಬಳಿ ಘಟಕದ VM ಸುಂದರ್ ರವರು, ಅಗತಗೌಡನಲ್ಲಿ ಶಿವಕುಮಾರ್ ರವರು, ಜಗದೀಶ್ ಅವರು, ಶಿವಸ್ವಾಮಿಯವರು, ಮಾಡರಳ್ಳಿ ಮಂಜಪ್ಪರವರು, ಸೋಮಳ್ಳಿ ನವೀನ್, ಬೇಗೂರಿನ ಮರಿಶೆಟ್ರು, ಮಧು ಇನ್ನಿತರರು ರೈತ ಮುಖಂಡರು ಹಾಜರಿದ್ದರು. ರೈತ ಮಹಿಳೆಯರಿಗೆ ಬೇಕು, ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ? ಎಲ್ಲೂವರೆಗೆ ಹೋರಾಟ. ಇದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ರೈತ ಹೋರಾಟಕ್ಕೆ ರೈತ ಚಳುವಳಿಗೆ, ರೈತ ಮಕ್ಕಳಿಗೆ, ರೈತ ಮಹಿಳೆಯರಿಗೆ. ರೈತ ಬಂಧುಗಳೇ, ಬೇಗೂರು ಹೋಬಳಿ ಗರಗನಹಳ್ಳಿ ಗೇಟ್ ಬಳಿ ಏನ್ ಚಳವಳಿ ನಡೆಸ್ತಾ ಇದ್ದೀವಿ, ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಏನಿವತ್ತು NH 766ರ ಮೈಸೂರು ಮತ್ತು ಊಟಿ ರಸ್ತೆಯಲ್ಲಿ ಸುಮಾರು 1 ವರ್ಷಗಳಿಂದ ಕಾಮಗಾರಿಯನ್ನ ಮಂದಗತಿಯಲ್ಲಿ ನಡೆಸ್ತಕ್ಕಂಥದ್ದು ಅಂತ ಹೇಳಿದ್ರೆ, ಈಗ ಸುಮಾರು 1 ವರ್ಷದಿಂದ ಪೊಲೀಸ್ ಇಲಾಖೆಯವರು ನಮಗೆ ರಿಪೋರ್ಟ್ ಕೊಡಬೇಕು. ಎಷ್ಟು ಜನ ಪ್ರಾಣಿಹಾನಿ ಆಗಿದೆ ಮತ್ತೆ ಎಷ್ಟು ಜನ ಅಂಗವಿಕಲರಾಗಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಪೊಲೀಸ್ ಇಲಾಖೆಯವರೇ ಕೊಡಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ವೀರನಪುರ ಗೇಟ್ 1ರಲ್ಲೇ ಸುಮಾರು 1 ತಿಂಗಳಲ್ಲಿ 4 ಜನ ಹತ್ಯೆ ಆಗಿರ್ತಕ್ಕಂಥದ್ದು, ಏನು ಬಲಿಯಾಗಿರ್ತಕ್ಕಂಥದ್ದು. ಈ ಟಿಪ್ಪರ್ ಆಳುಗಳಿಗಳಾಗಲಿ ಅಥವಾ ಏನು ಪ್ರವಾಸಿಗರು ಏನು ಹಿಡಿತದಲ್ಲಿರದೆ ಅತಿ ವೇಗ ಮತ್ತೆ ಅಜಾಗರೂಕತೆಯಿಂದ ಒಂದು ವಾಹನವನ್ನ ಚಲಾಯಿಸಿ ರೈತರನ್ನ ಸುಮಾರು 1 ತಿಂಗಳಲ್ಲಿ 4 ಜನ ಒಂದ್ ಕಡೆ ಇರಲಿ, ಪೊಲೀಸ್ ಇಲಾಖೆಯವರು ಸಹ ಇದಕ್ಕೆ ಬಲಿಯಾಗಿದ್ದಾರೆ ಅನ್ನೋದು ಒಂದು ಅಚ್ಚರಿ ವಿಚಾರ ಬಂಧುಗಳೇ. ಪೊಲೀಸ್ ಸಿಬ್ಬಂದಿನೇ ಈ ವ್ಯವಸ್ಥೆಗೆ ಬಲಿಯಾಗಿದ್ದಾರೆ. ಪೊಲೀಸ್ನವರೇ, ನೀವೇ ತಿಳ್ಕೊಳ್ಳಿ, ನಿಮ್ಮ ಸಿಬ್ಬಂದಿನೇ ಬಲಿಯಾದಂತ ಸಂದರ್ಭದಲ್ಲಿ ಇನ್ನು ಜನಸಾಮಾನ್ಯರ ಗತಿ ಏನು, ನಾಗರಿಕರ ಗತಿ ಏನು, ಅದರ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಬೇಕು. ಮತ್ತೆ ಸಂಬಂಧಪಟ್ಟವರು, ಈಗ ನಾವು ನಿನ್ನೆಯಿಂದ ಹೋರಾಟವನ್ನ ರೂಪಿಸಿದ್ದೀವಿ. 1 ವಾರದಿಂದ ನಾವು ಸ್ಪಷ್ಟವಾಗಿ ಲಿಖಿತ ಮುಖಾಂತರ ಸಂಬಂಧಪಟ್ಟಂತಹ NH ಅವ್ರನ್ನ ಕರೆಸಿ ಅಂತ ಹೇಳಿ ಒಂದು ಮನವಿಯನ್ನು ಸಹ ತಲುಪಿಸಿ ನಾವು ಕರೆ ಕೊಟ್ಟಿದ್ದೀವಿ. ಅಂತದ್ರಲ್ಲಿ ಯಾವುದೇ ಮೇಲಧಿಕಾರಿಗಳು ಬರದೆ ನಮ್ಮ ಹೋರಾಟವನ್ನ ಕಡೆಗಣಿಸ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಇವತ್ತು ಕೇವಲ ನಾವು ರೈತ ಮುಖಂಡರು ಮಾತ್ರ ಇದ್ದೀವಿ.
ರೈತ ಕಾರ್ಯಕರ್ತರು ಒಂದ್ ಕಡೆ, ಮತ್ತೆ ಸಾರ್ವಜನಿಕ ಬಂಧುಗಳು ತಾಲೂಕಿನಾದ್ಯಂತ ಸುಮಾರು ಹಿರಿಕಾಟಿಯಿಂದ ಗುಂಡ್ಲುಪೇಟೆವರೆಗೆ ಸುಮಾರು 100ಕ್ಕೂ ಹೆಚ್ಚು ಹಳ್ಳಿಗಳು ಬರ್ತವೆ. ಆಗೇನು ಉತ್ತರ ಕೊಡ್ತೀರಾ ನೀವು? ರೈತ ದಂಗೆ ಎದ್ರೆ ನೀವ್ಯಾರು ಉಳಿಯಲ್ಲ, ತಿಳಿದಿರ್ಲಿ. ನೀವು ಟೆಂಡರ್ ಖರೀದಿ ಏನು ತಗೊಂಡಿದ್ದೀರಾ, ನೀವು ಈ ಸಣ್ಣ ಪುಟ್ಟ ರೋಡ್ಗಳು ಮಾಡ್ಕೊಳ್ಳಿ. ನೀವು ಇದಕ್ಕೆ ನೀವು ಅನ್ಫಿಟ್ಟು. ನೀವು ನಮ್ಮ ಪ್ರಕಾರ ಇದು ನಿಮ್ಗಲ್ಲ. ಇದು ಏನ್ 4 ಜನ ಕೆಲಸ ಮಾಡ್ತೀವಿ, 5 ಜನ 10 ಜನ ಕೆಲಸ ಮಾಡ್ಬೋದು. ನೀವು ಸಾಕ? ಇದು ಸಾಕಂಡ್ರಿ? ಸರಿಯಾದ ಸಲಕರಣೆಗಳಿಲ್ಲ ನಿಮ್ಮ ಹತ್ರ. ಏನ್ ನಿಮ್ ಯಾರು? ನೀವು ಎಷ್ಟಾಯ್ತು ಅಷ್ಟು ಮಾಡಿ, 5 ಕಿಲೋಮೀಟರ್ ಮಾಡಿ ನೀವು. ಅದು ಬಿಟ್ಟು 20 ಕಿಲೋಮೀಟರ್ನ ಹೈವೇನ ಅಗದ್ಬಿಟ್ಟು ಇವತ್ತು ವಾಹನ ಚಲಿಸ್ತಕ್ಕಂಥ ಸಿಬ್ಬಂದಿಗಳಿಗೆ ಮತ್ತೆ ಚಾಲಕರಿಗೆ, ಸಾರ್ವಜನಿಕರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ನೀವು? ಹೋಗ್ಲಿ, ಟೋಲ್ ಕಟ್ಸ್ಕೊತಾ ಇದ್ದೀರ ತಾನೆ ನೀವು? ಟೋಲ್ ಯಾಕೆ ಕಟ್ಸ್ಕೊತಾ ಹಂಸ ಹಾಕಿ. ನೀವು ಹಂಸ ಹಾಕಕ್ಕೆ ನಿಮ್ ಕೈಲ ಯೋಗ್ಯತೆ ಇಲ್ಲ. ನಮ್ದು ಹೈವೇ, ನಾವು ಹಂಸ ಹಾಕಕ್ಕಾಗಲ್ಲ ಅಂತೇಳಿ ಏನು NH ಅವ್ರು ಹೇಳ್ತೀರಾ. ಆದ್ರೆ ಇವತ್ತು 25 ಕಿಲೋಮೀಟರ್ ರೋಡ್ ಅನ್ನ ಅಗದು ನೀವು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದೀರಲ್ಲ, ನಿಮ್ದು ಎಷ್ಟು ಸರಿ? ಪೊಲೀಸ್ನವ್ರು ಯಾರು ಬಂದಿದ್ದಾರೆ ಸರ್? NH ಅವ್ರು ಯಾರು ಬಂದಿದ್ರು ನೋಡಿ. ದಯವಿಟ್ಟು ಪಬ್ಲಿಕ್ ಸ್ವಲ್ಪ ಮಾತು ಸ್ವಲ್ಪ